ಇನ್ನು ಹತ್ತೊಂಬತ್ತು ಸಿನಿಮಾದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ಹೆಸರು ಮಾಡಿ ಅಭಿನಯಿಸಿದಂಥ ಅತಿ ದೊಡ್ಡ ಕಲಾವಿದ ಅಂತಲೂ ಕೂಡ ಹೇಳ್ಬೋದು. ಇಂಥ ಅತಿ ದೊಡ್ಡ ಕಲಾವಿದ ಇದೀಗ ನಿಧನರಾಗಿದ್ದರು. ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ವಿಚಾರ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇನ್ನು ಹತ್ತೊಂಬತ್ತು ಸಿನಿಮಾದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂಥ ಅತಿ ದೊಡ್ಡ ಕಲಾವಿದ ಅಂತಂದರೆ ಹೇಳ್ಬೋದು. ಇನ್ನು ಆಪ್ತಮಿತ್ರ ಮಾತ್ರವಲ್ಲದೆ ಕಿಲಾಡಿಗಳು ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟಂಥ ಖ್ಯಾತ ಹಿರಿಯ ಕಲಾವಿದ ದ್ವಾರಕೀಶ್ ಅವರು ಕೊನೆಯುಸಿರೆಳೆದಿರುವಂಥದ್ದು. ಮುಂಜಾನೆ 3:15 ಸುಮಾರಿನಲ್ಲಿ ಹೃದಯಾಘಾತ ಮತ್ತು ಬಹು ಅಂಗಾಂಗ ವೈಫಲ್ಯಕ್ಕೊಳಗಾಗಿ ಕೊನೆಯುಸಿರೆಳೆದಿದ್ದಾರೆ. ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ವಿಷ್ಣುವರ್ಧನ್ ಅವರ ಆಪ್ತ ಸ್ನೇಹಿತರಾಗಿ ಕೂಡ ಗುರುತಿಸಿಕೊಂಡಿದ್ದರು. ಇನ್ನು ಆಪ್ತಮಿತ್ರ ಕಿಲಾಡಿಗಳು, ಕಳ್ಳ ಹೀಗೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಇನ್ನು ಭಾಗ್ಯವಂತರು, ಸಿರಿವಂತ ಹೀಗೆ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದಂಥ ದ್ವಾರಕೀಶ್ ಅವರು ಇದೀಗ ಏನಿಲ್ಲವಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ಅವರಿಗೆ ದೊಡ್ಡ ಮಟ್ಟಿಗೆ ಗುರು ಶಿಷ್ಯರು ಈ ಸಿನಿಮಾ ಹೆಸರು ಕೂಡ ತಂದು ಕೊಟ್ಟಿತ್ತು. ಎಲ್ಲ ಪಾತ್ರಕ್ಕೂ ಸೈ ಎಂಬ ರೀತಿಯಲ್ಲಿ ದ್ವಾರಕೀಶ್ ಅವರು ತೋರಿಸ್ಕೊಟ್ಟಿದ್ದರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ಚಿತ್ರರಂಗದಿಂದ ಕೊನೆಯುಸಿರೆಳೆದು ದೂರವಾಗಿದ್ದಾರೆ. ಇಡೀ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಅಂತ ಹೇಳ್ಬೋದು. ಇನ್ನು ಇಡೀ ಸಾವಿಗೆ ಇಡೀ ಚಿತ್ರರಂಗದ ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಕಂಬನಿ ಮಿಡಿದಿದ್ದಾರೆ. ಇವರ ಅಂತಿಮ